ಎಷ್ಟು ಸಲ ಹೇಳೋದ್ರಿ? ಇಡೀ ಫೋನು ನಿಮಗೇನು ಪೇಮೆಂಟ್ ಮಾತಾಡಿದೀನಿ ಅದನ್ನ ಬಂದು ತೊಗೊಂಡೋಗಿ ಅದನ್ನ ಬಿಟ್ಟು ಬೇರೆ ಎಲ್ಲ ಮಾತಾಡೋಕೋಬೇಡಿ ನೀವು. ಯಾರಿಗ್ರಿ ಇಷ್ಟೊಂದು ಕೋಪದಲ್ಲಿ ಮಾತಾಡ್ತಿದ್ದೀರಾ? ಅದೇ ಡಿಟೆಕ್ಟಿವ್ ಫಿಕ್ಸ್ ಮಾಡಿದ್ದೀನಿ ಅಂತ ಹೇಳಿದ್ನಲ್ಲ, ಅವ್ನು ವೈದ್ಯರ ಮನೆಗೆ ಹೋಗಿ ಬಂದೇನೋ ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ತಾನೆ. ಏನಂತ ಹೇಳ್ತಿದ್ದಾರೆ? ಅದು ಪರವಾಗಿಲ್ಲ ಹೇಳ್ರಿ, ಯಾಕೆ ನಿಲ್ಲಿಸ್ಬಿಟ್ರಿ? ಏನಂದ ಡಿಟೆಕ್ಟಿವ್? ಸದ್ಯಕ್ಕೆ ಸುಮ್ಮನೆ ಇರು ಸುಮತಿ, ಈಗ ಅದ್ರ ಬಗ್ಗೆ ಮಾತ್ಬೇಡ. ಅಯ್ಯೋ ಪರವಾಗಿಲ್ಲ ಹೇಳ್ರಿ, ನನ್ನ ಹತ್ರ ತಾನೇ ಹೇಳಿ. ಏನೂ ಇಲ್ಲ ಅಂತ ಹೇಳ್ತಾ ಇದ್ದೀನಲ್ಲ ಸುಮತಿ, ಅರ್ಥ ಆಗ್ತಾ ಇಲ್ವಾ ನಿನಗೆ? ನಮ್ಮಚ್ಚು ನನ್ನ ಹತ್ರ ಎಲ್ಲಾ ವಿಷಯ ಹೇಳಾಯ್ತು. ರತ್ನಮ್ಮನ್ ಜೊತೆ ಯಾಕೆ ಹೋದ್ಲು, ಅಲ್ಲಿ ಹೋದ್ಮೇಲೆ ಏನ್ ನಡೀತು, ಅವಳು ಹೋಗ್ ಬಂದ್ಮೇಲೆ ಡಿಟೆಕ್ಟಿವ್ ಜೊತೆ ನೀವೇನ್ ಮಾತಾಡಿದ್ರಿ ಎಲ್ಲ ನನ್ನ ಹತ್ರ ಹೇಳ್ಬಿಟ್ಲು. ಆದ್ರೆ ನಿಮ್ಮೇಲೆ ನನಗ್ ಕೋಪ ಇದೆ ರೀ. ಅಲ್ಲ ರೀ, ನಾನ್ ನಿಮ್ ಜೊತೆ ಇಷ್ಟು ವರ್ಷ ಸಂಸಾರ ಮಾಡಿದ್ರು ಅಚ್ಚು ವಿಷಯದಲ್ಲಿ ನನ್ನನ್ನ ಒಂದಡಿ ದೂರ ಇಟ್ಟೇ ನೋಡ್ತೀರಲ್ಲ. ಏನು ಮಾತಾಡ್ತೀಯ ಸುಮತಿ ನೀನು? ಅಲ್ಲ ರೀ, ನಾನೇನಾದ್ರೂ ಈ ವಿಷಯನ ಚುಚ್ಚಿ ಚುಚ್ಚಿ ಮಾತಾಡ್ತೀನ ಅಥವಾ ಎತ್ತಿ ಆಡಿ ಏನಾದ್ರೂ ಹಂಗಸ್ತೀನ? ನಿಮ್ ಹೆಂಡತಿ ಸುಮತಿ ಆದವಳು ಹಾಗೆಲ್ಲ ಮಾಡ್ತಾಳೆ ಅಂದ್ರೆ ನೀವು ನಂಬ್ತೀರಾ? ಸುಮತಿ, ನಾವು ಅಚ್ಚುಗೆ ಬರೀ ಅಣ್ಣ ಅತ್ಗೆ ಅಷ್ಟೇನೇನ್ರಿ? ಯಾವತ್ತು ನಿಮ್ ಕೈ ಹಿಡಿದು ಹೊಸಲ್ ದಾಟಿ ಮನೆಯೊಳಗ್ ಬನ್ನೋ ಆವತ್ತೇ ಇವಳು ನಮ್ಮ ಮಗಳು ಅಂತ ಸ್ವೀಕಾರ ಮಾಡ್ಬಿಟ್ಟೆ. ಮಗಳ ಮೇಲೆ ನನಗ್ ಮಮಕಾರ ಇರಲ್ವಾ? ನನಗೂ ಆ ಪ್ರೀತಿ ಇದೆ ರೀ. ತಾಯಿಯಾಗಿ ಬದುಕ್ತೀನಿ, ಬದುಕ್ತಾನೇ ಇರ್ತೀನಿ. ಇನ್ನೂ ಹೇಳ್ಬೇಕು ಅಂದ್ರೆ ನಮ್ ನೆಂಟ್ರೆಲ್ಲ ನನಗ್ ಮಗು ಆಗಿಲ್ಲ ಅಂತ ಚುಚ್ಚಿ ಮಾತಾಡಿದ್ದನ್ನ ನೀವು ಕೇಳಿಸ್ಕೊಂಡಿದ್ದೀರಾ, ನಾನು ಕೇಳಿಸ್ಕೊಂಡಿದ್ದೀನಿ. ಸುಮತಿ, ಆ ಕ್ಷಣದಲ್ಲಿ ನನಗ್ ನೆನಪಿಗೆ ಬಂದಿದ್ ಯಾರು ಹೇಳಿ? ನಮ್ಮ ಅಚ್ಚು. ಅಲ್ಲರಿ, ನಾನು ಅಷ್ಟೊಂದು ಅವಳನ್ನ ಪ್ರೀತಿ ಮಾಡುವಾಗ ನನಗ್ ವಿಷಯ ಗೊತ್ತಾಗ್ಬಾರ್ದು ಅಂತ ನೀವ್ಯಾಕೆ ಮುಚ್ಚುಮರೆ ಮಾಡ್ತೀರಾ? ಅರ್ಥ ಆಯ್ತು ಬಿಡಿ, ನಿಮ್ಮಿಬ್ಬರ ಜೀವನದಲ್ಲಿ ನಾನು ಇಲ್ಲ ಅಂತ ಆಯ್ತು. ಅಥವಾ ಇದ್ದು ಇಲ್ದಂಗೇನೋ. ಅಯ್ಯಯ್ಯೋ, ಅತ್ಗೆ ಇಷ್ಟು ಸಣ್ಣ ವಿಷಯಕ್ಕೆ ಹೀಗೆಲ್ಲ ಮಾತಾಡೋದ ನೀವು? ಇಲ್ ನೋಡಿ, ನಾನು ಅಣ್ಣ ಯಾವತ್ತೂ ಆತರ ಏನು ಮಾತಾಡಿಲ್ಲ, ನಾವ್ ಆತರ ಅನ್ಕೊಂಡಿಲ್ಲ, ಓಕೆನಾ? ಇಲ್ಲ ಅಚ್ಚು, ನನಗಾದ್ರೂ ನೋವಾಗತ್ತೆ. ಇದು ಬೇರೆಯವರಿಗೆ ಸಾಧಾರಣ ವಿಷಯ ಇರ್ಬೋದು, ಆದ್ರೆ ನನಗ್ ನೋವಾಗತ್ತೆ. ನನ್ ಜಗತ್ತು ನೀವಿಬ್ರು ಅಚ್ಚು. ನೀವಿಬ್ರು ನನ್ನ ಹತ್ರ ಹೇಳ್ಬಾರ್ದು ಅಂತ ಯಾಕೆ ಮುಚ್ಚು ಮರೆ ಮಾಡ್ತಿದ್ದೀರಾ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನಿಮ್ಮ ಅಣ್ಣನ್ ಬಿಟ್ಬಿಡಮ್ಮ, ಅವ್ರು ಹಾಗೇನೆ. ನಿನ್ ಮನ್ಸಲ್ಲೂ ನನ್ ಬಗ್ಗೆ ಆ ತರ ಭಾವನೆ ಇದೆಯಾ? ಮಾತೆತ್ತಿದ್ರೆ ಅಮ್ಮನ್ ತರ ಇದೆಯಾ, ಅಮ್ಮನ್ ತರ ಇದೆಯಾ ಅಂತ ಹೇಳ್ತೀಯಾ? ಹಾಗಾದ್ರೆ ಅದ್ ಬರೀ ಬಾಯಿ ಮಾತಾ? ಸುಮತಿ, ಇಲ್ಲಿ ನೋಡು, ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು. ಈ ಕಣ್ಣುಗಳಲ್ಲಿ ಒಂದು ಕಣ್ಣು ನೀನು, ಇನ್ನೊಂದು ಕಣ್ಣು ಅಚ್ಚು. ನನಗೆರಡೂ ಕಣ್ಣು ಬೇಕೇ ಬೇಕು. ಈ ಎರಡು ಕಣ್ಣುಗಳಲ್ಲಿ ಯಾವ್ದಾದ್ರು ಒಂದು ಕಣ್ಣಿಗೆ ನೋವಾದರೂ ನನ್ನ ಕೈಯಲ್ಲಿ ತಡ್ಕೊಳಕ್ಕಾಗಲ್ಲ. ಬೇಕು ಅಂತ ಮಾಡಿದ್ದಲ್ಲ ಇದು. ಆ ಥರ ನನ್ನ ಮಾತಿಂದ ಅಥವಾ ನಾವಿಬ್ಬರು ವಿಷಯ ಮುಚ್ಚಿಟ್ಟಿರೋದನ್ನ ನನ್ನ ಮನಸ್ಸಿಗೆ ನೋವಾಗಿದ್ರೆ ನಾನು ಕ್ಷಮೆ ಕೇಳೋಕ್ಕೂ ರೆಡಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಸುಮತಿ. ಸುಮತಿ, ಇಲ್ಲಿ ನೋಡು, ಕ್ಷಮಿಸು ಅಂತ ಹೇಳ್ತಾ ಇದ್ದೀನಿ ತಾನೇ, ಕ್ಷಮಿಸ್ಬಿಡು. ಈಗೇನು ಇನ್ನು ಈ ತರ ಕಣ್ಣೀರ್ ಆಗ್ತಾನೆ ಇರ್ತೀಯಾ ಅಥವಾ ನನಗೆ ಕ್ಷಮಿಸಿದ್ದೀನಿ ಅಂತ ಹೇಳ್ತೀಯಾ? ನಾನ್ ನಿನಗೇನೋ ಸತ್ಯ ಹೇಳೋಣ ಅಂತ ಬಂದೆ ಅಣ್ಣ, ಆದ್ರೆ ಪ್ರತಿ ಸರಿ ನಾನ್ ನಿನ್ನ ಹತ್ರ ಏನೋ ಹೇಳ್ಬೇಕು ಅಂತ ಬಂದಾಗೆಲ್ಲ ನಿಮ್ಮಿಬ್ರು ಬಾಯಿಂದ ಏನೋ ಸತ್ಯ ನನಗ್ ಗೊತ್ತಾಗಿ ನನ್ ಬಾಯಿ ಮುಚ್ಚಿಸ್ಬಿಡ್ತೀರಾ? ಇಲ್ಲಿ ನೋಡು ಸುಮತಿ, ನಾನು ನಮ್ಮ ಅಚ್ಚುಗೆ ಅಣ್ಣನಾಗಿ ಅಪ್ಪನಾಗಿದ್ದೀನಿ ಅಷ್ಟೇ. ಆದ್ರೆ ಅದಕ್ಕಿಂತ ದೊಡ್ಡ ಸ್ಥಾನ ನೀನೇ ತಗೊಂಡಿದೀಯಾ.
ನಿನಗೆ ಗೊತ್ತಿದ್ದು ಮಾತಾಡ್ತಿಲ್ಲ ಸುಮತಿ. ಏನ್ ಸುಮತಿ ನೀನು? ಕ್ಷಮಿಸ್ಬಿಡು. ಆಯ್ತು ಬಿಡಿ, ಪದೇ ಪದೇ ಕ್ಷಮ್ಸು ಅಂತ ಕೇಳ್ಬೇಡಿ. ನೀವ್ ಹಾಗೆ ಕೇಳಲೂಬಾರ್ದು, ನಾನು ಅದನ್ನ ಬಯಸ್ಲೂಬಾರ್ದು. ಸರಿ, ಈಗ ಇಬ್ರಿಗೂ ಏನ್ ತಿಂಡಿ ಬೇಕು? ಪಡ್ಡು ಬೇಕಾ, ಇಡ್ಲಿ ಬೇಕಾ? ಆಹಾ ಅಚ್ಚು, ನೋಡಿದ್ಯಾ ನಿಮ್ಮ ಅತ್ತಿಗೆನ? ನಿಮ್ಮ ಅತ್ತಿಗೆನ ಆಕಾಶದಲ್ಲಿ ಯಾವಾಗ ಮಳೆ ಬರುತ್ತೋ ಯಾವಾಗ ಬಿರುಬಿಸಿಲು ಬರುತ್ತೋ ಒಂದು ಅರ್ಥ ಆಗಲ್ಲ ಕಣಮ್ಮ ನನಗೆ. ಅಯ್ಯ ಹೋಗ. ಹೌದಣ್ಣ, ನಾವ್ಯಾರು ಅರ್ಥ ಮಾಡ್ಕೊಳಕ್ಕಾಗದೇ ಇರೋಷ್ಟು ಎತ್ತರದಲ್ಲಿದ್ದಾರೆ ನಮ್ಮ ಅತ್ತಿಗೆ ಅನ್ನೋ ಆಕಾಶ. ಆಯ್ತಾಯ್ತು, ಅಣ್ಣ ತಂಗಿ ಇಬ್ರು ಹೋಗ್ಲಿದ್ ಸಾಕು. ಈಗೇನ್ ತಿಂಡಿ ಮಾಡ್ಕೊಡ್ಲೋ ಅಥವಾ ಹೋಟ್ಲಿಗೆ ಕರ್ಕೊಂಡು ಹೋಗ್ತೀರಾ ನನ್ನ? ಬೇಡ ಬೇಡ ಬೇಡ, ಹೋಟ್ಲಿಗೆ ಕರ್ಕೊಂಡು ಹೋಗಿ ನಮ್ಗೇನು ಬೇಜಾರಿಲ್ಲ. ಆದ್ರೆ ಹೋಟ್ಲಲ್ಲಿ ತಿಂಡಿ ಚೆನ್ನಾಗಿಲ್ಲ ಅಂತ ನೀನೇ ಹೇಳ್ತಾ ಇರ್ತಿಲ್ಲ, ಅದಕ್ಕೇನೆ. ನನಗೇನ್ ಹೋಟ್ಲ್ ಅಡ್ಗೆ ಇಷ್ಟ ಇಲ್ಲ ರೀ. ಏನ್ ತಿಂಡಿ ಬೇಕು ಹೇಳಿ. ಅಲ್ಲ, ನೀನ್ ಅದೇನೋ ಪಡ್ಡು ಇಡ್ಲಿ ಮಾಡ್ತೀನಂತ, ಎರಡರಲ್ಲಿ ಯಾವ್ದಾರೋ ಒಂದು ಮಾಡು, ಚಟ್ನಿನ ಹೆಲ್ಪ್ ಮಾಡ್ತೀನಿ, ಬಾ ರುಬ್ಕೊಡ್ತೀನಿ. ಬೇಡ ಸ್ವಾಮಿ, ಅಣ್ಣ ತಂಗಿ ಇಷ್ಟೊತ್ತು ನನ್ನ ರುಬ್ಬಿದ್ದೆ ಸಾಕು, ನಾನು ಮಾಡ್ಕೋತೀನಿ. ಅಲ್ಲ, ಬೇರೆ ಏನಾದ್ರೂ ಹೆಲ್ಪ್ ಮಾಡ್ಕೊಡ್ತೀನಿ ಬಾ. ಏನ್ ಚಟ್ನಿ? ಶೇಂಗಾ ಚಟ್ನಿನ, ಕಡಲೆಕಾಯಿ ಚಟ್ನಿನ ಅಥವಾ ತೆಂಗಿನಕಾಯಿ ಚಟ್ನಿನ? ಆಯ್ತು, ಈರುಳ್ಳಿ ಹಚ್ಕೊಡ್ ಬನ್ನಿ. ಸರಿ ನಡಿ. ಅಮ್ಮ. ಈ ಮನೇಲಿ ಅಣ್ಣ ಅದ್ಕೆ ಇಬ್ರು ಅವ್ರಿಗೇನಾದ್ರೂ ಜಗಳ ಆದ್ರೆ ಅಲ್ಲೇ ಎಲ್ಲ ಬಗೆಹರಿಸ್ಕೊಂಡ್ಬಿಡ್ತಾರೆ. ಆದ್ರೆ ನನಗೂ ಒಂದ್ ಗಂಡ ಅನ್ನೋ ಪ್ರಾಣಿ ಇದೆ. ಈ ಅರ್ಚನಾಗೆ ನನ್ನ ಫೋನಿಂದ ಮಾಡಿದ್ರೆ ಫೋನ್ ರಿಸೀವ್ ಮಾಡಲ್ಲ, ಕಾಲ್ ಕಟ್ ಮಾಡ್ಬಿಡ್ತಾಳೆ. ಏನಂತ ಮಾಡೋದು? ಅದ್ಗೆ ಹಾ, ಸ್ವಲ್ಪ ನೀವು ಫೋನ್ ಕೊಡ್ತೀರಾ? ಬಂದೇಪ. ನಿನ್ ಫೋನ್ ಏನಾಯ್ತು? ನಂದು ಸ್ವಿಚ್ ಆಫ್ ಆಗ್ಬಿಟ್ಟಿದೆ. ಹೌದಾ, ಸರಿ ಮಾತಾಡು. ಯಾವ ಸೈಜ್ ಮೀನು ಕೊಕ್ಕೆ ಹಾಕಿದ್ರೆ ಎಂಥ ಮೀನು ಹಿಡಿಬೋದು ಅಂತ ಈ ಸುಶಾಂತ್ ಗೊತ್ತು. ಅದಕ್ಕೆ ಫೋನಿಂದ ಫೋನ್ ಮಾಡ್ತೀನಿ, ಖಂಡಿತ ರಿಸೀವ್ ಮಾಡೇ ಮಾಡ್ತಾಳೆ. ಹಲೋ, ಹಲೋ, ಕೇಳಿಸ್ತಿದ್ಯಾ ಅಕ್ಕ? ಅಕ್ಕ ಹೇಳಿ, ಕೇಳಿಸ್ತಿದ್ಯಾ? ನಾನು ಅರ್ಚನಾ. ಹಲೋ. ಈ ಫೋನಿಂದ ಕಾಲ್ ಮಾಡಿದ್ರೆ ಮಾತ್ರ ಮಾತಾಡ್ತೀಯಲ್ಲ? ನೀವ್ಯಾಕೆ ಅಕ್ಕನ ನಂಬರಿಂದ ಕಾಲ್ ಮಾಡ್ತಿದ್ದೀರಾ? ಸತ್ಯ ಹೇಳ ಸುಳ್ಳೆಳ್ಳ? ಸುಶಾಂತ್, ಮತ್ತೆ ಏನಾದ್ರೂ ಹೊಸದಾಗಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದೀರಾ? ಪ್ಲೀಸ್, ನನಗೆ ಟೈಮ್ ಇಲ್ಲ, ಅದೇನು ಅಂತ ಹೇಳಿ ಬೇಗ.